ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಶಿವಮೊಗ್ಗದ ಮೊದಲನೇ ಸೀಸನ್ ಆಗಿರುತ್ತೆ, ಮೊದಲನೇ ಸೀರೀಸ್ ಕೂಡ ಆಗಿರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಸಿಗಂದೂರಿಗೆ ಹೋಗ್ತಾ ಇದ್ವಿ. ಇವಾಗ ಸಮಯ ಬಂದ್ಬಿಟ್ಟು 4:45 ಆಗಿದೆ. ಸೊ ನಮ್ಮ ಬಸ್ ಇರೋದು ಬಂದ್ಬಿಟ್ಟು ನನ್ನ ಪ್ರಕಾರ 5 ಗಂಟೆ 5 ನಿಮಿಷಕ್ಕೆ ಒಂದು ಬಸ್ ಇದೆ KSRTC. ಅಲ್ಲಿಂದ ನಾವು ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಸಾಗರ, ಅಲ್ಲಿಂದ ಸಿಗಂದೂರಿಗೆ ಹೋಗ್ತೀವಿ. ಸೊ ಲೈಟಾಗಿ ಡ್ರಿಸಲಿಂಗ್ ಕೂಡ ಆಗ್ತಿದೆ, ಮಳೆ, ವಾಯ್ಸ್ ತುಂಬ ಚೇಂಜ್ ಆಗಿದೆ. ಸೊ ಕಮ್ ಆನ್, ಲೆಟ್ಸ್ ಗೋ. ಗೈಸ್, ಇವಾಗ ಎಳ್ದಿದ್ದೀವಿ ಸಾಗರಾಗೆ. ಸೊ ಈ ಬಸ್ಸಲ್ಲಿ ಬಂದಿದ್ದು, ಬಟ್ ಇದು ಸುತ್ತಾಡ್ಕೊಂಡು ಹೋಗುತ್ತಂತೆ, ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಹಂಗಾಗಿ ಇನ್ನೊಂದು ಬಸ್ಸಿಗೆ ಕಾಯ್ತಾ ಇದ್ದೀವಿ. ಸೊ ಕಮಾನ್, ಲೆಟ್ಸ್ ಗೋ. ಸೊ ಗೈಸ್, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಸಾಗರಾಗೆ ಬಂದಿದ್ದೀವಿ, ಇಲ್ಲೇ ಇದೆ ನೋಡಿ ಬಸ್ಸು. ಸೊ ಸಮಯ ಬಂದ್ಬಿಟ್ಟು 7:34 ಆಗಿದೆ. ಹೆಂಗರ ನೀರಿದು, ಜನ ಇಲ್ಲ, ಸಾಕಾಯ್ತಾ ಗುರು. ಇವಾಗ ಬಂದಿದ್ದೀವಿ ಇದೊಂದು ಲಾಂಚ್ಗೆ. ಇನ್ನು ಲಾಂಚ್ ಬಂದಿಲ್ಲ, ಎಷ್ಟು ಗಂಟೆಗೆ ಏನಂತ ಗೊತ್ತಿಲ್ಲ ಕರೆಕ್ಟಾಗೆ. ಸೊ look at the beauty, crazy guru, crazy. ಏನು ಗುರು ಹಿಂಗಿದೆ, ಬಂತು ಲಾಂಚ್. ನೋಡಿ ಗೈಸ್, ಕ್ರೇಜಿ ಅನ್ಕೊಳ್ಳಿ. ಆಲ್ರೆಡಿ ವರ್ಕ್ ನಡೀತಾ ಇದೆ. ಸೊ ಗಾಯ್ಸ್, ಲುಕ್ ಅಟ್ ದ ಬ್ಯೂಟಿ. ನೋಡಿ ಲಾಂಚ್ ಹೋಗ್ತಾ ಇದೆ ಅಲ್ಲಿ, ಕ್ರೇಜಿ. ಆಲ್ಮೋಸ್ಟ್ ಇನ್ನೇನು ಮಾಡ್ತಾ ಇದ್ದಾರೆ ನೋಡಿ, ಸಖತ್ತಾಗುತ್ತೆ, ಸಖತ್ ನೀರಿದೆ ಗುರು. ನೋಡಿ ಕ್ರೇಜಿ ಆಗಿದೆ ಹಿಂದಗಡೆ, ಸೂಪರ್. ಸೊ ಗೈಸ್, ಫೈನಲಿ ಬಂತು, ಕ್ರೇಜಿ ಆಗಿದೆ. ಸ್ವಲ್ಪ ದೂರ ಹೋಗೋಣ, ಬಂದ್ಬಿಡ್ಲಿ. ಸೊ ಗಾಯ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಗಾಯ್ಸ್, ಸೈಕ್ ಆಗಿದೆ ನೋಡಿ. ಹೋಯ್ತು ಅಪ್ಪ, ಬಾಯ್ಗೆ ಬರುತ್ತೆ ಗುರು, ಸೀರಿಯಸ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ.
ಎಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಹಿಂಗೆ ಬಿಡಿ ಸಖತ್. ಸೊ ಗೈಸ್ ಇದು 2ನೇ ಸತಿ ಬರ್ತಾ ಇರೋದು ನಾನು. ಉಯ್ ಕ್ರೇಜಿ ಗುರು. ಉಯ್ ನಾವು ಬಂದು ಇನ್ನೂ ದೊಡ್ಡದಾಗಿತ್ತು. ಓ ಈ ಜಾರ್ತಾ ಇದೆ. ಈ ಲಾಂಚ್ ನಡೆಸ್ಬೇಕು ಅಂದರೆ ಏನಿಲ್ಲ ಅಂದ್ರೆ ಒಂದು 2 ಇಂಜಿನ್ ಬೇಕು ಗುರು. 2 ಇಂಜಿನಿಗೆ ಏನಿಲ್ಲ ಅನ್ನೋದು 20 ಲೀಟ್ರ್ ಹಾಕ್ತಾರೆ. ಹಂಗಾರೆ 40 ಲೀಟ್ರ್ ಗುರು. ಆದರೆ ಜನ ಆ ಥರ ಕಲೆಕ್ಟ್ ಮಾಡೋದು ಬರೀ 10 ರೂಪಾಯಿ ಆ ಥರ. ಬಟ್ ಕಾರ್ಗಳಿಗೆಲ್ಲ 20 ಇಲ್ಲ 30 ರೂಪಾಯಿ ಎಲ್ಲಿಂದ ತರ್ತಾರೆ ಗುರು ಅಷ್ಟೊಂದು ಡೀಸೆಲ್ ಅಲ್ಲ. ನಂಗೆ ಅದೇ ಶಾಕ್ ಆಗಿದ್ದು. ಸೊ ನಿಮಗೇನಾದ್ರು ಗೊತ್ತಿರೋ ಬೇಗ ಕಮೆಂಟ್ ಮಾಡಿ. ನೀವು ಎಷ್ಟೇ ಬಾರಿ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಇಲ್ಲಿ ಬಂದ ತಕ್ಷಣ ಪಕ್ಕ ಪಾಸಿಟಿವ್ ವೈಬ್ ಮಾತ್ರ ಸಕ್ಕತ್ತಾಗಿದೆ ಗುರು. ಸೀರಿಯಸ್ ಆಗಿ ನಾನಿದು 2ನೇ ಸತಿ ಬರ್ತಾ ಇರೋದು. ಸೊ ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಸೊ ನೋಡಿ, ನೀವು ಏನಾದರೂ ಈ ವಿಡಿಯೋ ನೋಡ್ತಿರ್ತೀರ ಲೈಕ್ ಮಾಡಿ. ನೀವು ಮನೆಯಲ್ಲೇ ಕೂತ್ಕೊಂಡು ಈ ಜಾಗ ತೋರಿಸ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ನನ್ನದು ಫಸ್ಟ್ ಪ್ಲ್ಯಾನೇ ಬೇರೆ ಥರದಿತ್ತು. ಸೊ ಆ ತಾಯಿ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಾಳೆ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ. ಕಮಾನ್, ಎಂಜಾಯ್ ದಿ ಜರ್ನಿ. ಇವರೇ ನೋಡಿ ನಮ್ಮ ಪಕ್ಕದಲ್ಲಿರೋ ದೊಡ್ಡಮ್ಮ, ಆ ಕಡೆ ಸ್ಪೆಕ್ಸ್ ಹಾಕಿರೋ ನಮ್ಮಮ್ಮ. ಹಾಯ್. ನಮ್ಮ ದೊಡ್ಡಪ್ಪ ಇನ್ನೊಂದು ಇದರಲ್ಲಿದ್ದಾರೆ, ತೋರಿಸ್ತೀನಿ. ಸೊ ಕ್ರೇಜ್ ಆಗಿದೆ ಗುರು. ನಾವು ಫಸ್ಟ್ ಬಂದಾಗ ಈ ಸಖತ್ ಇನ್ನೂ ನೀರಿತ್ತು. ಸೊ ಫಸ್ಟ್ ಬಂದ್ಬಿಟ್ಟು ನನ್ನ ಪ್ರಕಾರ ನಮ್ಮ ಅಣ್ಣ ಜೊತೆಗೆ ಬಂದಿದ್ದು, ಫ್ಯಾಮಿಲಿ ಜೊತೆ, ಅಣ್ಣನ ಫ್ಯಾಮಿಲಿ ಅಂದರೆ ಲೈಕ್ ದೊಡ್ಡಪ್ಪ ಆದ್ರೆ ನಮ್ಮ ಆವಾಗ. ಸೊ ಅವಾಗ ಜೋಗ ಫಾಲ್ಸಿಂದ ಲೈಕ್ ಒಂದು 15 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಇವಾಗ ಹೋಗೋಕ್ಕಾಗಲ್ಲ. ಸೊ ಟೈಮು ಕೂಡ ಇಲ್ಲ. ಆಮೇಲೆ ಲಾಸ್ಟಲ್ಲಿ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾಕೆ ರೀಸನ್ ಅಂತ. ಸೊ ಕ್ರೇಜಿ. ಬಂದಿದ್ದು ಆಲ್ರೆಡಿ ಹೋಗ್ತಾ ಗುರು. ನೆಕ್ಸ್ಟ್ ಲೆವೆಲ್ ನೋಡಿ. ನುಗ್ಲಿ ಬನಾನಾ ಕ್ರೇಜಿ. ನೋಡಿ ಗೈಸ್, ಆ ಕಡೆಯಿಂದ ಒಂದು ಲಂಚು, ಈ ಕಡೆಯಿಂದ ಒಂದು ಲಂಚ್. ಕ್ರೇಜಿ ಅಲ್ಲ. ಸೊ ಇವಾಗ ಇದು ಕನ್ಸ್ಟ್ರಕ್ಷನ್ ನೋಡಿದ್ರೆ ಏನು ಮಾಡ್ತಿದ್ರೆ ನೋಡಿ, ಹುಡುಗಾಟನೇ ಅಲ್ಲ ಗುರು. ಅಲ್ಲಲ್ಲ ಹೊಳೆ ಬರೋಕ್ಕಿಂತ ಮುಂಚೆನೇ ಅಲ್ಲಲ್ಲ ಇದನ್ನೆಲ್ಲ ಹಾಕ್ಕೊಂಡು ಮಾಡೋ ಶ್ರುತಿ ಅಯ್ಯಪ್ಪ. ಸೊ ಗೈಸ್ ನಮ್ಮದು ಹೋಗ್ಬೇಕಾರೆ ಸಾರಿ ಒಂದು ವಿ ಟೈಪ್ ಇದೆಯಲ್ಲ, ಅದೊಂದು ಲೋಡ್ ಬರೋಕ್ಕೆ ಏನಿಲ್ಲ ಅಂದರೆ ಒಂದು 30 ನಿಮಿಷ ಬೇಕು ಗುರು. ಅಯ್ಯಪ್ಪ ಸ್ವಾಮಿ, ಕ್ರೇಜಿ ಹುಡುಗಾಟನೇ ಅಲ್ಲ ಗುರು. ನನ್ನ ಪ್ರಕಾರ ಒಂದು 100ಅಲ್ಲಿ ಒಂದು 35% ಆಗಿದೆ. ಇನ್ನು ಬ್ರಿಡ್ಜ್ ಏನಾರು ಆಗ್ಬಿಟ್ರೆ ಮುಗೀತು ಗುರು. ಬಿಡ್ತಾರೆ ಬಟ್ ಕಮ್ಮಿ ಟೈಮಿಂಗ್ಸ್ ಇರುತ್ತೆ ನಮ್ಮ ಪ್ರಕಾರ ಲಾಂಚಲ್ಲ. ಆದರೆ ಈ ಸಿಡಾನ್ ವೆಹಿಕಲ್ಸ್ಗಳಲ್ಲ ಬಿಡಲ್ಲ ಬ್ರೋ. ಸೀರಿಯಸ್ ಆಗಿ ಬಸ್ಸೇ ಟಚ್ ಆಗುತ್ತೆ. ಇನ್ನು ಸಿಡಾನ್ ವೆಹಿಕಲ್ ಅಲ್ಲ, ಏನು ಹೇಳಿ.
ಈ ಲಾಂಚಲ್ಲಿ ಹೋಗ್ಬೇಕಾರೆ ಒಂದು ಹಾಡು ನೆನಪಾಗುತ್ತೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ದರ್ಶನ ಮಾಡೋಕ್ಕೆ ಈ ಬಸ್ಸಲ್ಲಿಂದಲೇ ಬಂದಿದ್ದು. ಹೊಳೆಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊತೀನಿ. ಸೊ ಇವಾಗ ದರ್ಶನ ಮಾಡಿಕೊಂಡು ಸಿಗ್ತೀನಿ. ದರ್ಶನ ಎಲ್ಲ ಸಖತ್ತಾಗಿರುತ್ತೆ ಅಂದ್ಕೊತೀನಿ. ನೋಡೋಣ ಬನ್ನಿ ಗಾಯ್ಸ್. ಇವಾಗ ದರ್ಶನ ಎಲ್ಲ ಆಯಿತು, ಹೊರಗೆ ಬಂದಿವಿ. ಸೊ ಇವಾಗ ಊಟಕ್ಕಿಂತ 3 ಅವರ್ ವೆಯ್ಟ್ ಮಾಡಬೇಕು, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಇಲ್ಲ ತಿನ್ಕೊಂಡು ಹೋಗೋಣ ಅಂತ. ಸೊ ದೇವಸ್ಥಾನ ಕಾಣಿಸ್ತಿದೆ ಅಂದ್ಕೊತೀನಿ. ಇಲ್ಲ ಇದೆ. ಫೈನಲಿ ದರ್ಶನ ಆಯ್ತು ಗುರು. ಇಲ್ಲೊಂಥರ ಬಂದರೆ ಪಾಸಿಟಿವ್ ಮೈಂಡ್ಸು ನಮಗೆಲ್ಲ. ಏನಂತೀರಾ? ದರ್ಶನ ಎಲ್ಲ ಆಯಿತು. ಜನ ಸ್ವಲ್ಪ ಕಮ್ಮಿ ಇದ್ದರು, ಹಂಗಾಗಿ ಬೇಗ ಬೇಗ ದರ್ಶನ ಆಯಿತು. ಆದರೆ ಶಾಂತವಾಗಿ ಆರಾಮ ಮಾಡ್ಕೊಂಡು ದರ್ಶನ. ಇನ್ನು ನೆಕ್ಸ್ಟ್ ಪ್ಲ್ಯಾನ್ಸ್ ಇದೆ, ಈಗ ಅಪ್ಕಮಿಂಗ್ಸಲ್ಲಿ ನೋಡ್ತೀರಾ. ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್.